ಅಡುಗೆ ಎಂದಿದ ತಕ್ಷಣಕ್ಕೆ ನಮಗೆ ನೆನಪಾಗುವುದು ಈರುಳ್ಳಿ ಬೆಳ್ಳುಳ್ಳಿ. ಆದರೆ ದೇವರ ಪ್ರಸಾದಕ್ಕೆ ಅದೇ ಈರುಳ್ಳಿ ಬೆಳ್ಳುಳ್ಳಿನ ನಾವು ಉಪಯೋಗಿಸುವುದಿಲ್ಲ. ಯಾಕೆ ಗೊತ್ತಾ? ಇದರ ಹಿಂದೆ ಒಂದು ಪುಟ್ಟ ಕಥೆ ಇದೆ. ಸಮುದ್ರ ಮಂಥನ ನಡೆದ ಸಂದರ್ಭದಲ್ಲಿ ಸಿಕ್ಕ ಅಮೃತವನ್ನು ದೇವಾನುದೇವತೆಗಳು ಹಂಚಿಕೊಳ್ಳುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ರಾಕ್ಷಸರಾದ ರಾಹು ಕೇತು ಕೂಡ ವೇಷ ಮರೆಸಿ ಅಲ್ಲಿಗೆ ಬಂದಿರುತ್ತಾರೆ. ಎಲ್ಲರಂತೆ ಅವರಿಗೂ ಅಮೃತ ಸಿಗುತ್ತದೆ. ಈ ವಿಷಯ ತಿಳಿದ ತಕ್ಷಣವೇ ವಿಷ್ಣು ಅಲ್ಲಿಗೆ ಬಂದು ಅವರ ಸಂಹಾರ ಮಾಡುತ್ತಾರೆ. ಆದರೆ ಅವರ ಬಾಯಲ್ಲಿ ಇದ್ದ ಅಮೃತ ಭೂಮಿಯ ಮೇಲೆ ಬೀಳುತ್ತದೆ. ಆ ಬಿದ್ದ ಅಮೃತವೇ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ. ಅಮೃತದಿಂದ ಹುಟ್ಟಿದ್ದೇ ಆದರೂ ಇವುಗಳಲ್ಲಿ ರಾಕ್ಷಸ ಗುಣಗಳು ಹೊಂದಿದೆ. ಯಾಕಂದರೆ ಇದು ರಾಕ್ಷಸರ ಬಾಯಿಂದ ಬಂದಿದೆ. ಆದ್ದರಿಂದ ಇದನ್ನು ನಾವು ಪ್ರಸಾದದಲ್ಲಿ ಉಪಯೋಗಿಸುವುದಿಲ್ಲ.